ಹಾವೇರಿಯಲ್ಲಿ ಭರ್ಜರಿ ಕೃಷಿ ಮೇಳ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಮೇಳಕ್ಕೆ ಹರಿದು ಬರ್ತಿದ್ದಾರೆ. ಮೇಳದಲ್ಲಿ ತರಕಾರಿಗಳಿಂದ ಮೂಡಿದ ಕಲಾಕೃತಿಗಳು ಎಲ್ಲರ ಮನ ಸೆಳೆದಿವೆ. ಬನ್ನಿ ಮೇಳ ಹೇಗಿದೆ ಅಂತ ನೋಡ್ಬರೋಣ. ಹಾವೇರಿಯಲ್ಲಿ ನಡೆಯುತ್ತಿರುವ 32ನೇ ರಾಜ್ಯ ಮಟ್ಟದ ಕೃಷಿ ಮೇಳ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನಗರದ ಜಿಎಚ್ ಕಾಲೇಜು ಮೈದಾನದಲ್ಲಿ ಕಲಾ ವೈಭವವೇ ಮೈದಳೆದು ನಿಂತಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಆಯೋಜಿಸಿರುವ ಈ ಮೇಳದಲ್ಲಿ 7 ಅಡಿ ಎತ್ತರದ ತರಕಾರಿ ಶಿವಲಿಂಗ ಎಲ್ಲರ ಗಮನ ಸೆಳೆಯುತ್ತಿದೆ. ಸುಮಾರು 4,000 ಈರುಳ್ಳಿ ಹಾಗೂ 4,000 ಬೆಳ್ಳುಳ್ಳಿಗಳಲ್ಲಿ ಈ ಶಿವಲಿಂಗವನ್ನ ಸೃಷ್ಟಿಸಲಾಗಿದೆ. ಇದು ನಮ್ಮ ಧರ್ಮಸ್ಥಳದ ಶ್ರೀ ಪದ್ಧತಿ ಭತ್ತದ ಬೆಳೆ ಯೋಜನೆ ರೀ. ನಾವೇನು ನಾಟಿ ಮಾಡ್ತಾವಲ್ರಿ, ಅದಕ್ಕಂತೂ ಹೆಚ್ಚಿನ ಇಳುವರಿ ಈ ಶ್ರೀ ಪದ್ಧತಿ ಒಳಗ ಬರ್ತೈತ್ರಿ. ಇದು ಒಂದು ಒಳ್ಳೆ ಧರ್ಮಸ್ಥಳದ ಶ್ರೀ ಪದ್ಧತಿ ಭತ್ತದ ಯೋಜನೆ. ಭತ್ತ ಬೆಳೆಗಾರರಿಗೆ ಒಳ್ಳೆ ಯೋಜನೆ ಇದೆ. ಕಡಿಮೆ ನೀರಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬಹುದು. ಇನ್ನು ವೇದಿಕೆ ಮುಂಭಾಗದಲ್ಲಿ ನವಧಾನ್ಯಗಳಿಂದ ನಿರ್ಮಾಣವಾಗಿರುವ ಈ 5 ಅಡಿ ಎತ್ತರದ ಬಸವಣ್ಣ ವಿಶೇಷವಾಗಿದೆ. ಹೂವಿನಲ್ಲಿ ಸಿದ್ಧವಾಗಿರುವ ಶಿವಲಿಂಗ ಸಹ ನೋಡುಗರ ಮನತಣಿಸುತ್ತಿದೆ. ಗೋವಿನ ಜೋಳದಲ್ಲಿ ನಿರ್ಮಾಣವಾಗಿರುವ ಗಣೇಶನ ಮೂರ್ತಿ, ರೈತರ ಬದುಕಿನ ಚಿತ್ರಣವನ್ನ ಬಿಚ್ಚಿಡುವ ಕಲಾಕೃತಿಗಳು ಎಲ್ಲರನ್ನೂ ಆಕರ್ಷಿಸುತ್ತಿವೆ. ಇದು ಸುಂದರವಾದ ಒಂದು ಈಶ್ವರನ್ ಮಾಡಿದಾರ. ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇದ್ರ ಮೇಲೆ ಈ ಕಾರ್ಯಕ್ರಮದಲ್ಲಿ ಬಸವಣ್ಣ ಅದಾವು, ಎತ್ತದವು, ಕುದುರೆ ಅವು ಎಲ್ಲ ಸೌಕರ್ಯ ಚೆನ್ನಾಗೈತಿ. ಆಮೇಲೆ ಬರೋಂಥ ಅಪೇಕ್ಷರಿಗೆ ನೋಡೋಕೆ ಎಲ್ಲ ಇದದವು, ಗೊಬ್ಬರ, ಬೀಜ, ಧಾನ್ಯ, ಔಷಧಿ ಇಂಥವೆಲ್ಲ ಸೌಕರ್ಯ ಅದಾವು. ಕೃಷಿ ಮೇಳದಲ್ಲಿ ಕಲಾಕೃತಿಗಳನ್ನ ಕಣ್ತುಂಬಿಕೊಳ್ಳುವ ಜೊತೆಗೆ ವಿವಿಧ ಬಗೆಯ ಬೆಳೆಗಳ ಬಗ್ಗೆ ಮಾಹಿತಿ ಕೂಡ ನೀಡಲಾಗ್ತಿದೆ. ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಇನ್ನು ಕೊಡಗಿನಲ್ಲಿ ಮಾಜಿ ಸಂಸದ ಎಫ್ಎಂ ಖಾನ್ ಪುಷ್ಪ ಪ್ರದರ್ಶನ ಆಯೋಜಿಸಿದ್ದಾರೆ. ಅವರ ಮನೆಯ ಅಂಗಳದಲ್ಲೀಗ 100 ಬಗೆಯ ಹೂಗಳು ಅರಳಿ ನಿಂತಿವೆ. ಬನ್ನಿ ಆ ದೇಶಿ ವಿದೇಶಿ ಹೂಗಳ ತಳುಕು ಬಳುಕು ಹೇಗಿದೆ ಅಂತ ನೋಡ್ಬರೋಣ. ಕಾಲೆ, ಡೈಸಿ, ಜರ್ಬರ, ಕ್ಲಾರಿಕಾ, ಸಾಲ್ವಿಯಾ ಹೀಗೆ ಎಂದೂ ಕೇಳದ ಈ ಅಪರೂಪದ ಹೂವುಗಳ ರಾಶಿ ಮನಸ್ಸಿಗೆ ಎಂಥ ಮುದ ನೀಡುತ್ತೆ. ಈ ಅಪರೂಪದ ಜಾತಿಯ ಹೂಗಳನ್ನ ನೋಡ್ಬೇಕು ಅಂದ್ರೆ ಮಡಿಕೇರಿಗೆ ಬರಬೇಕು. ಮಾಜಿ ಸಂಸದ ಸಸ್ಯಪ್ರಿಯ ಎಫ್ಎಂ ಖಾನ್ ಬೋಯಿಕೇರಿಯ ತಮ್ಮ ಮನೆಯಂಗಳದಲ್ಲಿ 1000ಕ್ಕೂ ಹೆಚ್ಚು ಬಗೆಯ ತರಹೇವಾರಿ ಹೂಗಿಡಗಳನ್ನು ಬೆಳೆಸಿದ್ದಾರೆ. ಎಫ್ಎಂ ಖಾನ್ ತಂದೆ ಯೂಸುಫ್ ಅಲಿ ಖಾನ್ ಈ ಹೂಗಿಡಗಳನ್ನು ದೇಶ ವಿದೇಶಗಳನ್ನೆಲ್ಲ ಸುತ್ತಾಡಿ ಸಂಗ್ರಹಿಸಿದ್ದಾರೆ. ಅಪ್ಪ ಇಲ್ಲವಾದ ಮೇಲೆ ಖಾನ್ 40 ವರ್ಷಗಳಿಂದಲೂ ಈ ಹೂಗಿಡಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಆರೈಕೆ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ಪುಷ್ಪ ಪ್ರದರ್ಶನ ಕೂಡ ಏರ್ಪಡಿಸುತ್ತಾರೆ. 10 ವರ್ಷದಿಂದ ಇಲ್ಲಿ ಪಬ್ಲಿಕ್ಗೆ ಓಪನ್ ಮಾಡಿ ಫ್ರೀಯಾಗಿ ತೋರಿಸಿ ಅವರಿಗೆ ಖುಷಿ ಪಡೋಣ ಅಂತ ನಾವು ಖುಷಿ ಪಡೋದು, ಅವರು ಖುಷಿ ಪಡಲಿ. ಎಲ್ಲ ಅವರು ಕಷ್ಟ ಸುಖಗಳೆಲ್ಲ ಮರೆತುಬಿಟ್ಟು 2 ಗಂಟೆ ಇಲ್ಲಿ ಸ್ಪೆಂಡ್ ಮಾಡುವಾಗ ಅವರು ಮೈಂಡ್ ಎಲ್ಲ ಫ್ರೀ ಆಗೋಯ್ತದೆ. ಸಾಲ ಮೂಲ ಕಷ್ಟ ಸುಖ ಎಲ್ಲ ಹೋಗಿ ಬರೀ ಹೂವಿನಲ್ಲೇ ಜ್ಞಾನ ಇರ್ತದೆ. ಅಂಥದ ಮನೆಗೆ ಚಂದದ ಹೂತೋಟ ಒಂದಿದ್ರೆ ಎಂಥ ಕಳೆ ಅನ್ನುವುದಕ್ಕೆ ಖಾನ್ ನಿವಾಸವೇ ಸಾಕ್ಷಿ. ಪರಿಸರ ಕಾಳಜಿ ಮತ್ತು ಹೂಗಳ ಬಗೆಗಿನ ಪ್ರೀತಿ ಇವರನ್ನ ಮಡಿಕೇರಿಯಲ್ಲಿ ಫ್ಲವರ್ ಖಾನ್ ಅಂತಾನೆ ಪ್ರಸಿದ್ಧಿ ಮಾಡಿದೆ. ಕ್ಯಾಮರಾಮನ್ ಪ್ರದೀಪ್ ಕುಮಾರ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಇದು ಇವತ್ತಿನ ನಾಡು ನಾಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.